ಫ್ರೆಂಡ್ಸ್, ಸವಿರಿಸ್ಗೆ ಸ್ವಾಗತ. ನಾನು ಪನ್ನೀರ್ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪರೋಟ ಚಪಾತಿ ಜೊತೆಗೆ ಒಂದು ಮುಕ್ಕಾಲು ಟೀ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮೊಸರು ಒಂದು 1/4 ಕಪ್ ತೊಗೊಂಡಿದ್ದೀನಿ. ಅದಕ್ಕೇ ಮ್ಯಾಗ್ನೆಟ್ ಇದು ಮಿಕ್ಸ್ ಮಾಡೋಕ್ಕೆ 1/4 ಟೀ ಸ್ಪೂನ್ ಅರಿಶಿನ, ಒಂದು ಮುಕ್ಕಾಲು ಟೀ ಸ್ಪೂನು ಧನಿಯಾ ಪುಡಿ, ಮುಕ್ಕಾಲು ಟೀ ಸ್ಪೂನ್ ಹಾಕಿ, ಅರ್ಧ ಟೀ ಸ್ಪೂನ್ ಮಾತ್ರ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನು, ಒಂದು 2-3 ಟೇಬಲ್ ಸ್ಪೂನೇ ಹಾಕಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿನ ಒಂದು 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹಾಕಿರೋದು. ಈರುಳ್ಳಿನ ಅಷ್ಟೇ ಸಣ್ಣದಾಗಿ, ತುಂಬ ಸಣ್ಣದಾಗಿ ಹಚ್ಚಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನು. ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀನಿ, ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಇದೊಂದು ಫ್ರೈ ಆಗಿದೆ. ಅವಾಗಲೇ ಮೊಸರು ಜೊತೆಗೆ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ, ಆ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ ಪನ್ನೀರ್ ಬಜ್ಜಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಒಂದು 2 ಟೀ ಸ್ಪೂನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಅದೇ ಇದಕ್ಕೆ ತುಂಬ ರುಚಿ ಕೊಡೋದು. ಚೂರು ಮಿಕ್ಸ್ ಮಾಡಿ ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಒಂದೇ ಒಂದು ಕುದಿ ಬರಲಿ. ಒಂದು ಕುದಿ ಬಂದಿದೆ. ಈಗ ಪನ್ನೀರು ತುರ್ಕೊಂಡಿರೋದು, ಚೆನ್ನಾಗಿ ತುರ್ಕೊಂಡಿರೋದಿದ್ದು ಹಾಕ್ತಾಯಿದ್ದೀನಿ. ಕಟ್ ಮಾಡೋದಲ್ಲ ಇದು ಪನ್ನೀರ್ ಬಜ್ಜಿ. ಕಸೂರಿ ಮೆಥಿ ಹಾಕ್ತಾ ಇರೋದು, ಒಂದು ಸ್ವಲ್ಪ ಕಸೂರಿ ಮೆಥಿ. ನೋಡಿ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಪನ್ನೀರ್ ಬಜ್ಜಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ. ಇದು ಚಪಾತಿ, ಕುಲ್ಚಾ, ನಾನ್ ರೊಟ್ಟಿಗೆ, ಪರೋಟಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಹಿಂಗೆ ಮಾಡ್ಕೊಡೋದು. ಮೇಲೆ ಸ್ವಲ್ಪ ಬೆಣ್ಣೆ ಇಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ಎಷ್ಟು ರುಚಿಯಾಗ್ತದೆ, ಚೆನ್ನಾಗಿದೆ. ನಮ್ಮ ಮಗಳು ತಿಂತಾಳೆ.